ಕಲ್ಯಾಣ ಇಲಾಖೆ, ಪೊಲೀಸ್ ಇಲಾಖೆ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಎಲ್ಲ ಇಲಾಖೆಯ ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಬೇಟಿ ಬಚಾವ್ ಬೇಟಿ ಪಢಾವ್ ಆಂದೋಲನದಲ್ಲಿ ಅಭಿಯಾನದಲ್ಲಿ ಕಾರ್ಯಕ್ರಮ, ಈ ಒಂದು 5ನೇ ಕಾರ್ಯಕ್ರಮ ಆಯೋಜನೆ ಆಗಿದೆ, ಜಾಗೃತಿ ಕಾರ್ಯಕ್ರಮ ಆಯೋಜನೆ ಆಗಿದೆ. ಇಲ್ಲಿ ವೇದಿಕೆ ಮೇಲೆ ಉಪಸ್ಥಿತಿರುವ ಶ್ರೀ ಬಾಬುರಾವ್ ಚಿಂಚಿನ್ಸೂರ್ ಸಾಹೇಬರಿಗೆ ಮತ್ತು ಇನ್ನಿತರ ಎಲ್ಲ ಗಣ್ಯರಿಗೆ, ಅಧಿಕಾರಿ ವರ್ಗದವರಿಗೆ, ಸಿಬ್ಬಂದಿ ವರ್ಗದವರಿಗೆ ಮತ್ತು ಇಲ್ಲಿ ಬಂದಿರೋರು ಎಲ್ಲರೂ, ನಮ್ಮ ಹೆಣ್ಮಕ್ಳು ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಬಂದು ಸೇರಿದ್ರಿ. ಎಲ್ಲ ವಯಸ್ಸವರು, ಎಲ್ಲ ಮಹಿಳೆಯರು ಬಂದು ಸೇರಿದ್ದೀನಿ. ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ನನಗೆ ಶ್ರಮಿಸಬೇಕು, ನಾನು ತಡವಾಗಿ ಬಂದಿದ್ದೀನಿ, ಆದರೂ ಬೇಗ ಹೋಗ್ತಾ ಇದ್ದೀನಿ. ಯಾಕೆಂದರೆ ಈಗಾಗಲೇ ಏನು ಅನೌನ್ಸ್ ಆಗಿತ್ತು, ಅವಾರ್ಡ್ ರಿಸೀವ್ ಮಾಡೋಕ್ಕೆ ನಾನು ಡೆಲ್ಲಿಗೆ ಹೋಗಿದ್ದೀನಿ, ಹೈದರಾಬಾದ್ಗೆ ಹೋಗಿದ್ದೀನಿ. ಹಾಗಾಗಿ ಈ ಒಂದು ಸ್ವಲ್ಪ ಬೇಗ ಹೋಗಿರೋದಕ್ಕೆ ನನಗೆ ಶ್ರಮಿಸಬೇಕು. ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದರೆ ನನಗೆ ಒಂದು ಆಪರ್ಚುನಿಟಿ ಸಿಕ್ಕಿರೋದು ಗುಲ್ಬರ್ಗದಲ್ಲಿ ಕೆಲಸ ಮಾಡೋದು, ಕಲಬುರಗಿಯಲ್ಲಿ ಕೆಲಸ ಮಾಡೋದಕ್ಕೆ ನಾನು ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಜನರದ್ದು ಪ್ರೀತಿ ಮತ್ತು ಅವ್ರದ್ದು ವಿಶ್ವಾಸ ನಾನು ಪಾತ್ರ ಆಗಿರೋದು ಮತ್ತು ಅದ್ರ ಜೊತೆಗೆ ಎಲ್ಲರೂ ಎಷ್ಟು ನಮಗೆ ಸಹಕಾರ ಕೊಟ್ಟಿದ್ದೀರಾ, ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಾ, ನನಗೆ ಬಹಳ ಹೆಮ್ಮೆ ಇದೆ. ಎಸ್ಪೆಷಲಿ ನಮ್ಮ ಎಲೆಕ್ಷನ್ ಆಕ್ಟಿವಿಟಿಯಲ್ಲಿ ಪ್ರತಿಯೊಬ್ಬರು ನಮ್ಮದು ಪಾರ್ಟಿಸಿಪೇಷನ್, ಹೆಣ್ಮಕ್ಳದ್ದು ಪಾರ್ಟಿಸಿಪೇಷನ್ ಮ್ಯಾಕ್ಸಿಮಮ್ ಇದೆ ಹಿಸ್ಟ್ರಿ ಆಫ್ ಗುಲ್ಬರ್ಗ ಇದೆ. ಎನ್ರೋಲ್ಮೆಂಟ್ ಅಲ್ಲಿ 100 ಬಾಯ್ಸ್ ಎನ್ರೋಲ್ಮೆಂಟ್ ಆಯ್ತು ಅಂದರೆ 100 ಗರ್ಲ್ಸ್ ಸಹ ಎನ್ರೋಲ್ಮೆಂಟ್ ಮಾಡಿಸಿದ್ದೀವಿ. ಹಾಗೆ ನಮ್ಮದು ವೋಟರ್ ಟರ್ನ್ಔಟ್ ಸಹ ಇನ್ಕ್ರೀಸ್ ಆಯಿತು. ಈ ವರ್ಷ ನಾವು 2019ನೇ ಇಸ್ವಿದು ಲೋಕಸಭಾ ಎಲೆಕ್ಷನ್ ನಂಬರ್ಸ್ ನೋಡ್ತೀರ ಅಂದರೆ ಹೋಲಿಕೆ ಮಾಡ್ತೀವಿ ಅಂದರೆ ಈ ವರ್ಷ ನಾವು ಎಲ್ಲ ಅಸೆಂಬ್ಲಿ ಸೆಗ್ಮೆಂಟ್ಸ್ ಅಲ್ಲಿ 2%ರಿಂದ 3%ವರೆಗೆ ನಮ್ಮದು ಹೆಚ್ಚು ಆಗಿದೆ. ಆ ಒಂದೆಲ್ಲ ಸಾಧನೆಗೋಸ್ಕರ ಮತ್ತು ಸಾಕಷ್ಟು ಲೀಗಲ್ ಬ್ಯಾಟಲ್ಸ್ ನಾವು ಫೈಟ್ ಮಾಡಿ ವಿನ್ ಸಹ ಮಾಡಿದ್ದೀವಿ ಅಂತ ಆ ಒಂದು ಅವರು ಐಡೆಂಟಿಫೈ ಮಾಡಿ ನಮಗೆ ರೆಕಗ್ನಿಷನ್ ಕೊಡ್ತಾ ಇರೋದು. ನಾನು ಹೋಗ್ತಾ ಇರ್ಬೋದು, ಆದರೂ ಇಡೀ ಜಿಲ್ಲೆ ಪರವಾಗಿ ನಾನು ಹೋಗ್ತಾ ಇದ್ದೀನಿ. ಈ ಒಂದು ವೇದಿಕೆ ಮೂಲಕ ನಾನು ಎಲ್ಲರಿಗೆ ಧನ್ಯವಾದಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಸಾಕಷ್ಟು ಸ್ವೀಪ್ ಕಾರ್ಯಕ್ರಮದಲ್ಲಿ WCD ಇಲಾಖೆ, DCPO ಅವರ ಇಲಾಖೆ, ಎಲ್ಲ ನಮ್ಮದು ಶಾಲೆ, ಕಾಲೇಜಸ್, ಎಲ್ಲ ಯೂನಿವರ್ಸಿಟಿ ಕ್ಯಾಂಪಸಸ್ ಅಲ್ಲಿ ಎಲ್ಲರೂ ಸಹಕಾರ ಮಾಡಿದ್ದಾರೆ. ಈ ಒಂದು ಒಕ್ಕೂಟದಲ್ಲಿ ನಾವು ಹೇಗೆ ಪ್ರದರ್ಶನ ಮಾಡಿದ್ವಿ ಅದು ಒಂದು ಪ್ರತೀಕಾಗಿ ಈ ಒಂದು ಐಡೆಂಟಿಫಿಕೇಶನ್ ಎಲ್ಲರಿಗೆ ಸಿಕ್ಕಿರೋದು. ಇವತ್ತಿರೋದು ಸಂದರ್ಭ ಬೇಟಿ ಬಚಾವ್ ಬೇಟಿ ಪಢಾವ್. ನಿಜವಾಗ್ಲೂ ನಾವು ಹೇಳ್ಬೋದು, ನಾವು ಒಂದು ಬಹಳ ಒಂದು ಸರಳ ಒಂದು ಪರಿವಾರದಿಂದ ಬಂದಿರೋದು. ಎಜುಕೇಶನ್ ಇಂದಾನೆ ನಾವು ಏನು ಈ ಹುದ್ದೆಗೆ ಬಂದಿದ್ದೀವಿ, ಈ ಹುದ್ದೆಗೆ ಬಂದು ನಿಮ್ಮ ಮುಂದೆ ನಿಂತು ಇಷ್ಟು ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾ ಇದ್ದೀನಿ ಅಂದರೆ ನಮ್ಮದು ಎಜುಕೇಶನ್ ಮಾತ್ರ ಅಲ್ಲ, ಶಿಕ್ಷಣದಿಂದನೇ ಈ ಒಂದು ಅಭಿವೃದ್ಧಿ ಆಗಿರೋದು. ನನ್ನ ಜೀವನದಲ್ಲಿ ಪ್ರತಿಯೊಂದು ಜೀವನದಲ್ಲಿ ಆಗ್ಬೋದು. ಹಾಗಾಗಿ ನಾನು ಎಲ್ಲರಿಗೂ ಎನ್ಕರೇಜ್ ಮಾಡ್ತೀನಿ. ಇಲ್ಲಿ ಎಲ್ಲ ವಯಸ್ಸವರು ಬಂದಿದ್ದಾರೆ, ಮಕ್ಕಳು ಮಾತ್ರ ಇಲ್ಲದೆ ಎಲ್ಲ ತಾಯಿಗಳು ಬಂದಿದ್ದಾರೆ, ಪೋಷಕರು ಬಂದಿದ್ದಾರೆ, ಟೀಚರ್ಗಳು ಬಂದಿದ್ದಾರೆ, WCD ಇಲಾಖೆಗಳು ಬಂದಿದ್ದಾರೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮಕ್ಕಳು ಮಧ್ಯೆ ವ್ಯತ್ಯಾಸ ಮಾಡಬೇಡಿ. ಹೆಣ್ಣು ಇರ್ಬೋದು, ಗಂಡು ಇರ್ಬೋದು, ಎವ್ರಿಬಡಿ ಹ್ಯಾಸ್ ಪೊಟೆನ್ಷಿಯಲ್. ಈಗಿನ ಕಾಲ ಮಹಿಳೆಯರ ಕಾಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಪ್ರಮಾಣದಲ್ಲಿ ಆಚೆ ಬಂದು ಅವರು ನೌಕರಿ ಮಾಡ್ತಾ ಇರ್ಬೋದು, ಪಬ್ಲಿಕ್ ಲೈಫಲ್ಲಿ ಇರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ಛಾಪ್ ಮೂಡಿಸಿ ಹೋಗ್ತಾ ಇದ್ದಾರೆ. ಬಹಳ ಹೆಮ್ಮೆ ಅನಿಸ್ತಾ ಇರೋದು. ಯಾಕೆಂದರೆ ಅಡ್ವಾನ್ಸ್ ಕಂಟ್ರೀಸಲ್ಲಿ ಎಲ್ಲ ಎಲೆಕ್ಷನ್ಗೆ ರೈಟ್ ಸಿಕ್ಕಿರೋದು ಮಹಿಳೆಯರಿಗೆ ಲೇಟ್. ನಮ್ಮ ಭಾರತದಲ್ಲಿ ಸ್ವತಂತ್ರ ಸಿಕ್ಕಿದಾಗಲೇ ನಮಗೆ ವೋಟ್ ಮಾಡೋದು ರೈಟ್ ಸಿಕ್ಕಿ, ಹೌದು ಇಲ್ಲ. ಮತ್ತು ನಮ್ಮಲ್ಲಿ ಬಸವ ಇರಬಹುದು, ಬೇರೆ ಬೇರೆ ತತ್ವಗಳು ಇರಬಹುದು, ವಚನಕಾರರು ಇರಬಹುದು, ಅವರೆಲ್ಲರೂ ಹೇಳಿದ್ದಾರೆ ಸಮಾನತೆ ಬಗ್ಗೆ. ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬರು ಇರಬಹುದು, ಅವರು ನಮಗೆ ಸಂವಿಧಾನ ಕೊಟ್ಟಿರೋದು, ಅದ್ರ ಜೊತೆಗೆ ಕೊಡುಗೆ ಕೊಟ್ಟಿರೋದು ಈಕ್ವಾಲಿಟಿ ಫಾರ್ ಆಲ್, ರೈಟ್ ಟು ಈಕ್ವಾಲಿಟಿ ಫಾರ್ ಆಲ್, ನಮಗೆ ಹಕ್ಕನ್ನು ಕೊಟ್ಟು ಹೋಗಿದ್ದಾರೆ. ನಿಜವಾಗ್ಲೂ ವಿ ಆರ್ ವೆರಿ ಲಕ್ಕಿ ಟು ಬಿ ಬಾರ್ನ್ ಇನ್ ಇಂಡಿಯಾ, ಟು ಬಿ ಲಿವಿಂಗ್ ಇನ್ ಇಂಡಿಯಾ. ಇಲ್ಲಿ ನಮಗೆ ಇಷ್ಟೆಲ್ಲ ಹಕ್ಕು ಸಿಕ್ಕಿರೋದು ಆ ಪೊಟೆನ್ಷಿಯಲ್ ತಕ್ಕಂತಹ ನಾವು ಓದೋದು ಆಗಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗಲಿ ತಂದೆ ತಾನೇ ಛಾಪ್ ನಾವು ಬಿಟ್ಟು ಹೋಗೋ ರೀತಿ ನನಗೆ ಒಂದು ಅವಕಾಶಗಳು ಸಿಕ್ಕಿದೆ. ಆ ಅವಕಾಶ ಕಳ್ಕೊಂಡಿರಬಾರ್ದು. ಯಾವುದು ವ್ಯತ್ಯಾಸ ಇಲ್ಲದೆ ನಾವು ನಿಮ್ಮ ಮನೆಯಲ್ಲಿ ಮಗ ಇರ್ಬೋದು, ಮಗಳು ಇರ್ಬೋದು, ವ್ಯತ್ಯಾಸ ಮಾಡಬೇಡಿ. ಅವ್ರಿಗೆ ಚೆನ್ನಾಗಿ ಓದ್ತೀರಾ ಅಂದರೆ ಒಂದು ಪರಿವಾರದಲ್ಲಿ ಒಂದು ಹೆಣ್ಮಕ್ಳು ಓದ್ತೀರಾ ಅಂದರೆ ಇಡೀ ಪರಿವಾರದ ಉದ್ಧಾರ. ನಿಜವಾಗ್ಲೂ ಆ ಪರಿವಾರ ಟ್ರಾನ್ಸ್ಫಾರ್ಮ್ ಆಗ್ತಾರೆ. ಒಂದು ಬೇರೆ ಹೇಗಿತ್ತು ರೀತಿಯಿಂದ ಬಹಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮದು ಪರಿಣಾಮ ನಾವು ನೋಡಿದ್ದೀವಿ. ಅದು ನನ್ನ ಮುಂದೆನೇ ಇದೆ. ಸಾಕಷ್ಟು ಎಕ್ಸಾಂಪಲ್ಸ್ ಇದೆ, ಪ್ರತಿ ಫೀಲ್ಡಲ್ಲಿ ಎಕ್ಸಾಂಪಲ್ಸ್ ಇದೆ. ಹೇಳ್ತಾ ಹೋಗ್ತೀವಿ ಅಂದರೆ ಅವ್ರಿಗೆ ನಾವು ಜಸ್ಟಿಸ್ ಮಾಡೋಕ್ಕೆ ಆಗೋದಿಲ್ಲ.
ಯಾರ ಹೆಸರನ್ನು ಹೇಳೋಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ಒಬ್ಬ ಹೌಸ್ ವೈಫ್ ಇರಬಹುದು, ಅವ್ರದ್ದು ಕೊಡುಗೆ ಇಟ್ ಇಸ್ ನಾಟ್ ಅಟ್ ಆಲ್ ಮೆಜರಬಲ್. ಅವ್ರಿಗೆ ಸಂಬಳನೂ ಸಿಗೋದಿಲ್ಲ, ಆದ್ರೂ ಅವ್ರ ಕೊಡುಗೆ, ಅವ್ರ ಫ್ಯಾಮಿಲಿ ಅವ್ರು ಹೇಗೆ ಬೆಳೆಸ್ತಾ ಇರೋದು, ಅವ್ರಿಗೆ ನೋಡ್ಕೊಳ್ತಾ ಇರೋದು ಅಂದ್ರೆ ಅವ್ರದ್ದು ಕೊಡುಗೆ ನಾವು ಶ್ಲಾಘನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಎಸ್ಪೆಷಲಿ ಈ ಒಂದು ಬೇಟಿ ಬಚಾವೋ ಬೇಟಿ ಪಢಾವೋ ಆಂದೋಲನದಲ್ಲಿ ತಾವೆಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಮುಂದೆ ಹೋಗಿ ಈ ಒಂದು 100 ಮಂದಿಗೆ ನೀವು ಹೇಳ್ಕೊಡಿ. ಈ ಒಂದು ನಿಜವಾಗ್ಲೂ ಬರೀ ಒಂದು ಸ್ಟೇಜ್ ಕಾರ್ಯಕ್ರಮ ಮಾತ್ರ ಇಲ್ಲವೇ, ಈ ಒಂದು ಸೆಲೆಬ್ರೇಷನ್ ಮಾತ್ರ ಇಲ್ಲವೇ, ನಿತ್ಯೋತ್ಸವ ನಾವು ಮಾಡೋಣ. ಬೇಟಿ ಬಚಾವೋ ಬೇಟಿ ಪಢಾವೋ ಆಂದೋಲನ ಏನಿದೆ, ಎಜುಕೇಶನ್ ಬಗ್ಗೆ ನಾವು ಹೆಚ್ಚು ಆದ್ಯತೆ ಕೊಡೋದು, ಎಲ್ಲ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಕೊಡೋದು, ನಾವು ಮಹಿಳಾ ಸಬಲೀಕರಣದಲ್ಲಿ ನಾವು ನಮ್ಮ ಛಾಪ್ ಮಾಡಬೇಕು. ಅದರಲ್ಲಿ ಆಸ್ ಆಫೀಸರ್ಸ್, ಆಸ್ ಸಿಬ್ಬಂದಿಗಳು ಮಾತ್ರ ಇಲ್ಲವೇ ನಾವು ಸಾರ್ವಜನಿಕರು, ನಾವು ಸಮಾಜದಲ್ಲಿ ಈ ಒಂದು ಬದಲಾವಣೆ ತರಬೇಕಂದ್ರೆ ನಮಗೂ ನಾವು ಒಂದು ಪಾತ್ರ ಇರುತ್ತೆ. ನಾವು ಒಂದು ಖುಷಿಯಿಂದ ನಿರ್ವಹಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು ನನಗೆ ಈ ರೀತಿ ಒಂದು ಸಮಾನ ಕೊಟ್ಟು ನನಗೆ ಇಷ್ಟು ಪ್ರೀತಿ ಪಾತ್ರ ಮಾಡಿರೋರು ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ, ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ